ಹೊಸಕೋಟೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೆಂಗಳೂರಿನ ಕೇಂಟ್ನ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹಾಲಿನ ಬಾಕಿ ಹಣ ನೀಡಬೇಕೆಂದು ಹಾಗೂ ಹಾಲಿನ ಬೆಲೆ ಹೆಚ್ಚಿಸಬೇಕೆಂದು ಒತ್ತಾಯಿಸಲು ಕರ್ನಾಟಕ ಪಾಲು ಮಹಾಮಂಡಲಕ್ಕೆ ಕೆಎಂಎಫ್ಗೆ ಬನ್ನಿ. ದಿನಾಂಕ 10/2/2025 ಸಮಯ ಮಧ್ಯಾಹ್ನ 12:30ಕ್ಕೆ ಪ್ರತಿಭಟನೆ. ಜಾರಿಗೊಳಿಸಬೇಕಾದಂತಹ ಹಕ್ಕೊತ್ತಾಯಗಳು: ಬಳಸುವ ಜೋಳವನ್ನು ರೈತರಿಂದಲೇ ಖರೀದಿಸಬೇಕು. 2. ಏನು ಆಹಾರದ ಬೆಲೆಯನ್ನು ಕಡಿಮೆ ಮಾಡಿ ಮತ್ತು ಹೆಚ್ಚಿನ ಸಹಾಯಧನ ನೀಡಬೇಕು. ಪಶು ಆಪಾರಕ್ಕೆ ಸರ್ಕಾರ ನೀಡುವ ಪ್ರೋತ್ಸಾಹ ದಸ ₹5ಯಿಂದ ₹10ಗೆ ಹೆಚ್ಚಿಸಬೇಕೆಂದು. 1. ಸ್ಥಳೀಯ ಪ್ರಾಥಮಿಕ ಸಹಕಾರಿ ಸಂಘಗಳ ನೌಕರರನ್ನು ಒಕ್ಕೂಟದ ನೌಕರರೆಂದು ಪರಿಗಣಿಸಬೇಕು. ಇದಕ್ಕೆ ಸಂಬಂಧಿಸಿದಂತೆ ಒಕ್ಕೂಟದ ಉಪನಿಯಮಕ್ಕೆ ತಿದ್ದುಪಡಿ ಮಾಡಬೇಕು. ಈ ಬೃಹತ್ ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ ಮಾಡಿದರು. ರಾಜ್ಯ ಪದಾಧಿಕಾರಿಗಳು: ಗೌರವಾಧ್ಯಕ್ಷರಾದಂತಹ ಮಂಜುನಾಥ ಗೌಡರು, ಭಕ್ತರಹಳ್ಳಿ ಬೈರೇಗೌಡ್ರು ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರಾದ ವೆಂಕಟನಾರಾಯಣ, ಉಪಾಧ್ಯಕ್ಷರು ಕೆಂಚೇಗೌಡ್ರು, ಉಪಾಧ್ಯಕ್ಷ ಅನೇಕರೆ ರವಿ, ನಾಗಣ್ಣ, ವೀರಭದ್ರಸ್ವಾಮಿ, ರಾಜ್ಯ ಕಾರ್ಯದರ್ಶಿ ಸುಲೋಚನಾ ದಂಕಟರೆಡ್ಡಿ, ರಾಜ್ಯ ಮುಖಂಡರು. ಜಿಲ್ಲಾ ಅಧ್ಯಕ್ಷರುಗಳು: ಪ್ರಸನ್ನ, ಬೆಂಗಳೂರು ಗ್ರಾಮಾಂತರ, ನಾಗಭೂಪಕ್ ರೆಡ್ಡಿ, ಬೆಂಗಳೂರು ನಗರ, ರಾಮನಾಥ, ಚಿಕ್ಕಬಳ್ಳಾಪುರ, ಬೈರೇಗೌಡ್ರು, ರಾಮನಗರ, ರಾಮೇಗೌಡ್ರು, ಕೋಲಾರ, ಧನಂಜಯ ಆರಾಧ್ಯ, ತುಮಕೂರು, ಮಂಜುನಾಥ ಅರೆಕೊಪ್ಪ, ಶಿವಮೊಗ್ಗ. ಹೊಸಕೋಟೆ ತಾಲೂಕು ರೈತ ಸಂಘದ ಪದಾಧಿಕಾರಿಗಳು, ಹಾಲು ಉತ್ಪಾದಕರ ಹಿತರಕ್ಷಣಾ ಸಮಿತಿ ಪದಾಧಿಕಾರಿಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಿ. ಗೌರವಾಧ್ಯಕ್ಷರು: ಬಚ್ಚೇಗೌಡರು, ನಾರಾಯಣಸ್ವಾಮಿ. ಅಧ್ಯಕ್ಷರು: ಹಕ್ಕಲೇಗೌಡ, ಮುನಿರಾಜಪ್ಪ ಎನ್ಸಿ. ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು: ರಾಜಣ್ಣ, ವೆಂಕಟಾಪುರ, ಮಹೇಶ್ ಕೆ. ಸತ್ಯವಾದ, ಮುನಿರಾಜು, ಆರಹಳ್ಳಿ. ಪ್ರಧಾನ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ: ಎಚ್. ವಿ. ರಾಜಣ್ಣ, ಎಚ್. ಬಿ. ನಾರಾಯಣಪ್ಪ. ಸಂಘಟನಾ ಕಾರ್ಯದರ್ಶಿ: ಹೈದರ್ ಬೇಗ್, ವೆಂಕಟೇಶಪ್ಪ. ಹಾಲು ಉತ್ಪಾದಕರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ಕೆ. ಎಂ. ಕೆಂಪೇಗೌಡ. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಿ. ಅಧ್ಯಕ್ಷರು: ಎನ್. ವಿಜಯಕುಮಾರ್. ನಮಸ್ತೆ, ನಾನು ಹಕ್ಕಲೇಗೌಡ ಅಂತೇಳಿ, ತರಬಳ್ಳಿ ಗ್ರಾಮ, ಹೊಸಕೋಟೆ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ಅಧ್ಯಕ್ಷರು. ದಿನಾಂಕ 10/2/2025 ಸೋಮವಾರ ಬೆಂಗಳೂರು ಹಾಲು ಒಕ್ಕೂಟದ ಮುಂದೆ ಕೆಎಂಎಫ್ ಕಚೇರಿ ಮುಂದುಗಡೆ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಲಿನ ಬೆಲೆ ಹೆಚ್ಚು ಮಾಡಬೇಕು, ಹಾಲಿಗೆ ₹50 ದರ ನೀಡಬೇಕು ಮತ್ತು ಪ್ರೋತ್ಸಾಹಧನ ₹5 ಕೊಡ್ತಾ ಇರೋಂಥದ್ದು ನಿಂತೋಗಿದೆ. ಆದ ಕಾರಣ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಈ ರೈತರಿಗೆ ಹಾಲಿನ ಬೆಲೆ ಹೆಚ್ಚಿನ ಬೆಲೆ ಕೊಡಬೇಕು ಮತ್ತು ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೆಎಂಎಫ್ ಕಚೇರಿ ಮುಂದುಗಡೆ ಹಮ್ಮಿಕೊಂಡಿರೋದ್ರಿಂದ ರೈತ ಬಾಂಧವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಲು ಕರೆಯುವಂಥ ಎಲ್ಲ ರೈತರು ಸಹ ಭಾಗವಹಿಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಸಲುವಾಗಿ ಭಾಗವಹಿಸಿ ಧರಣಿಯಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀವಿ. ನಮಸ್ತೆ. ನಾನು ಹೈದರ್ ಬೇಗ್ ಅಂತೇಳಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹೊಸಕೋಟೆ ತಾಲೂಕಿನ ಸಂಘಟನಾ ಕಾರ್ಯದರ್ಶಿ. ಈಗ ವಿಷಯ ಏನಂದರೆ, ನಮ್ಮ ಹಾಲು ಉತ್ಪಾದಕರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರು ಮತ್ತು ಈ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಕರ್ನಾಟಕ ಹಾಲು ಮಹಾಮಂಡಳಿ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ದಿನಾಂಕ 10/12/25 ಒಂದು ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ವಿಷಯ ಏನಂದರೆ, ಡಾಕ್ಟರ್ ವರ್ಗೀಸ್ ಕುರಿಯನ್ ಮತ್ತು ನಮ್ಮ ರಾಜ್ಯದವರೇ ಆದ ಎಂ.ಇ. ಕೃಷ್ಣಪ್ಪನವರ ದೂರದೃಷ್ಟಿಯಿಂದ ಏನು ಈ ಹಾಲು ಉತ್ಪಾದಕರ ಭವಿಷ್ಯವನ್ನು, ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ಈ ಹೈನುಗಾರಿಕೆಯನ್ನು ಒಂದು ಭದ್ರ ಬುನಾದಿ ಹಾಕಿದ್ರೋ, ಅದು ಈಗ ಪ್ರತಿ ಹಳ್ಳಿಯಲ್ಲೂ ಕೂಡ ಈ ಹಾಲು ಉತ್ಪಾದನೆಯ ಒಂದು
ಕ್ಷೇತ್ರದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ತಮ್ಮ ಜೀವನೋಪಾಯಕ್ಕೆ ಗುರುತಿಸಿಕೊಂಡು ಈ ಹೈನುಗಾರಿಕೆ ಉದ್ಯಮೆಯನ್ನು ತೋರಿಸ್ಕೊಂಡಿದ್ದಾರೆ. ಈ ಒಂದು 3 ಹಂತದ ವ್ಯವಸ್ಥೆ, ಪ್ರಾಥಮಿಕ ಸಹಕಾರ ಸಂಘ, ಗ್ರಾಮೀಣ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಲು ಒಕ್ಕೂಟ ಮತ್ತು ರಾಜ್ಯ ಮಟ್ಟದಲ್ಲಿ ಹಾಲು ಮಹಾಮಂಡಳಿ, ಇದು ಒಂದು ಅತ್ಯಂತ ಪ್ರಮುಖವಾದ ಮತ್ತು ಅತ್ಯಂತ ಬಲಿಷ್ಠವಾದ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ಸಹಕಾರ ಕ್ಷೇತ್ರವನ್ನು ಸ್ಥಾಪನೆ ಮಾಡಿದರು. ಆದರೆ ಈಗ ಈ ಕ್ಷೇತ್ರ ಹಾಲು ಉತ್ಪಾದಕರು ತಮ್ಮ ಈ ಉತ್ಪಾದನೆಗೆ ತಕ್ಕಂಥ ಬೆಲೆ ಸಿಗದೆ ತಮ್ಮ ಈ ಹೈನುಗಾರಿಕೆಯಿಂದ ವಿಮುಖರಾಗೋಕ್ಕೆ ಶುರು ಮಾಡಿದ್ದಾರೆ. ಕಾರಣ ಏನಂದರೆ 1987ರಲ್ಲಿ ಆಗಿನ ಸಹಕಾರ ಸಚಿವರಾದ RL ಜಾರಪ್ಪನವರು, ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ನಾಗೇಗೌಡರು ಮತ್ತು ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಹಾಲು ಒಕ್ಕೂಟಗಳನ್ನ ಅವ್ರ ಬೆಲೆಯನ್ನು ಅವರೇ ನಿರ್ಧಾರ ಮಾಡಬೇಕಂತೇಳಿ ಅವರು ಈ ಸರ್ಕಾರದ ನಿಯಂತ್ರಣದಲ್ಲಿದ್ದ ಡೈರಿಗಳನ್ನ ಹಾಲು ಉತ್ಪಾದಕ ಒಕ್ಕೂಟಗಳಿಗೆ ವರ್ಗಾವಣೆ ಮಾಡಿದರು. ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ, ಹಾಲು ಉತ್ಪಾದಕರು ಆ ಸ್ಥಳೀಯ ಅಧ್ಯಕ್ಷರನ್ನ ಬೆಲೆ ಕೇಳಿದ್ರೆ ಅವರು ಒಕ್ಕೂಟದ ಮೇಲೆ ತೋರಿಸ್ತಾರೆ, ಒಕ್ಕೂಟದವ್ರು ಕೇಳಿದ್ರೆ ಅವರು ಮಹಾಮಂಡಳಿ ಮೇಲೆ ತೋರಿಸ್ತಾರೆ, ಮಹಾಮಂಡಳಿಯವ್ರು ಕೇಳೋಕ್ಕೋದ್ರೆ ಅವರು ರಾಜ್ಯ ಸರ್ಕಾರ ಮುಂದೆ ಹೇಳ್ತಾರೆ. ಎಲ್ಲಿದೆ ಸ್ವಾಯತ್ತತೆ ಎಲ್ಲಿದೆ? ಅಧಿಕಾರ ಎಲ್ಲಿದೆ? ರೈತರಿಗೆ ತನ್ನ ಉತ್ಪನ್ನ ತಾನೇ ಬೆಲೆ ನಿರ್ಧಾರ ಮಾಡೋದಕ್ಕೆ ಎಲ್ಲ ಅಧಿಕಾರ ಇದೆ. ಒಂದು ಬೆಂಕಿ ಪಟ್ಟಿ ತಯಾರು ಮಾಡೋನು ಆ ಬೆಂಕಿ ಪಟ್ಟಿ ಮೇಲೆ ಇದೊಂದು ₹1 ಬೆಲೆ ಇದು ಮಾಡ್ತಾನೆ, ಆದರೆ ನಮ್ಮ ರೈತರಿಗೆ ಅಧಿಕಾರ ಇಲ್ಲ. ಅದಕ್ಕೋಸ್ಕರ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಮತ್ತೆ ನೌಕರರು ನೋಡಿ, ಹಾಲು ಉತ್ಪಾದಕ ಸಹಕಾರ ಸಂಘ ಮಾಡ್ತಕ್ಕಂಥ ನೌಕರರು ಈಗ ಅವರಲ್ಲಿ ಲಾಭ ಮಾಡಬೇಕು, ತಗೋಬೇಕು ಸಂಬಳ. ಆದರೆ ಒಕ್ಕೂಟ ಮತ್ತು ಮಹಾಮಂಡಳಿಯವರಿಗೆ ಅದಿಲ್ಲ. ಅವರು ರಾಜ್ಯ ಸರ್ಕಾರದ ವೇತನ ಪ್ರಕಾರ ತಗೊಂಡವೆ. ಆದರೆ ನಮ್ಮ ನೌಕರರಿಗೆ ಅದಿಲ್ಲ. ಅವರೇ ಲಾಭ ಮಾಡ್ಕೋಬೇಕು, ಅವರೇ ಅಲ್ಲಿ ಲೀಟ್ರ್ ಮೇಲೆ ಸಂಬಳ ತಗೋಬೇಕು. ಈ ತಾರತಮ್ಯ ಅಲ್ಲದೆ ಅವ್ರನ್ನೂ ಕೂಡ ಒಕ್ಕೂಟ ನೌಕರು ಅಂತೇಳಿ ಪರಿಗಣಿಸಿ ಅವ್ರಿಗೆ ಕಾಯಂ ಮಾಡಬೇಕು. ಇಷ್ಟು ಬೇಡಿಕೆ ಇಟ್ಕೊಂಡು ನಾವು ದಿನಾಂಕ 10ನೇ ತಾರೀಕು ಹೋರಾಟ ಮಾಡ್ತಿದ್ವಿ. ಈ ಹೋರಾಟಕ್ಕೆ ಎಲ್ಲ ರೈತ ಬಾಂಧವರು, ನೌಕರ ವರ್ಗದವರು ಸಹಕರಿಸಬೇಕು ಅಂತೇಳಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಸುಮಾ ರಮೇಶ್ ಗೌಡ ಅಂತ, ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ. ನಮ್ಮ ಎಲ್ಲ ಹಾಲು ಉತ್ಪಾದಕರಿಗೆ ಹಾಗೂ ರೈತರ ಕಡೆಯಿಂದ ನಾವು ಕರೆ ಕೊಡ್ತಾ ಇದ್ದೀವಿ. ಏನಂದರೆ KMF ಡೈರಿ ಇಲ್ಲಿ ನಾವು ದಿನಾಂಕ 10/2/2025 ಸೋಮವಾರದಂದು ನಾವೊಂದು ಮುಷ್ಕರವನ್ನು ಕೈಗೊಂಡಿದ್ದೀವಿ. ಅದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕರೆಯನ್ನು ಪೂರ್ಣಗೊಳಿಸಬೇಕು ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ, ನನ್ನ ಹೆಸರು ಕೆಂಪೇಗೌಡ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರು ನಾನು. ಹಾಗೂ ಈಗ ವಿಷಯ ಏನಂದರೆ, ಹಾಲು ಉತ್ಪಾದಕರಿಗೆ ಬಾಕಿ ಹಣ ಬರಬೇಕು. ಅದಕ್ಕಾಗಿ ಎಲ್ಲ ಸಂಘಟನೆಗಳಿಗೂ, ಸಹಕಾರ ಸಂಘಗಳಿಗೆ ಹೋಗಿ ನಾವು ರೈತರಿಗೆ ಕರೆ ಕೊಟ್ಟಿದ್ದೇವೆ. ಆದ್ದರಿಂದ ಎಲ್ಲ ರೈತ ಬಾಂಧವರು ಬರುತ್ತಾರೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಎಲ್ಲ ರೈತರು ಬಂದು ತಮ್ಮ ಬೇಡಿಕೆಗಳನ್ನು ಕೇಳಿ ನಮ್ಮಲ್ಲಿ ಪ್ರೋತ್ಸಾಹ ಕೊಟ್ಟು ಸಹಕರಿಸಬೇಕಾಗಿ ವಿನಂತಿ. ನಮಸ್ಕಾರ.